ದೇಹದ ಅಲ್ಲಿರುವಂಥ ಕೈಗಳು ಅತಿ ಮುಖ್ಯವಾದ ಅಂಗ. ಇದರಲ್ಲಿ ಪಂಚಭೂತಗಳು, ನಮ್ಮ ಕೈಯಲ್ಲಿರೋ ಬೆಟ್ಟುಗಳು ಪಂಚಭೂತಗಳನ್ನು ತೋರಿಸುತ್ತೆ. ಕಿರುಬೆರಳು, ಮಕ್ಕಳು ಹೀಗೆ ಮಾಡಿದ ತಕ್ಷಣ ಏನೋ ಪಿಸ್ ಮಾಡೋಕ್ಕೆ ಹೋಗಬೇಕು ಅಂತ ಕೇಳ್ತಾರಲ್ಲ, ಅದನ್ನು ನೆನ್ಪಿಟ್ಕೊಂಬಿಡಿ. ಅದನ್ನು ಫಸ್ಟ್ ಮುದ್ರೆ ಅಂತ ಇಟ್ಕೊಂಡ್ರೆ ಫಸ್ಟ್ ಪಂಚಭೂತಕ ತತ್ವಗಳು ಯಾವುದು? ವರುಣ. ಎರಡನೇದು ಪೃಥ್ವಿ, ನೀರು ಭೂಮಿಯ ಪಕ್ಕನೇ ಇರುತ್ತೆ, ಹಾಗಾಗಿ ನೀರು ಇದು ಭೂಮಿ, ಸೊ ಪೃಥ್ವಿ ತತ್ವ. ಎರಡಕ್ಕೂ ಎಟಕದೇ ಇರುವಂಥದ್ದು ಆಕಾಶ, ಉದ್ದಕ್ಕಿದೆ, ಸೊ ಆಕಾಶ. ಅದ್ರ ಪಕ್ಕದಲ್ಲಿರೋದು ಗಾಳಿ. ಹಾಗಾಗಿ ಪಂಚಭೂತ ಯಾವುದೇ ಮುದ್ರೆಗೆ ನಮಗೆ ಬೇಕಿರೋದು ಪಂಚಭೂತಗಳಾದ ವರುಣ, ಪೃಥ್ವಿ, ಆಕಾಶ, ವಾಯು, ಅಗ್ನಿ. ಅಗ್ನಿ ಇಲ್ಲದೇನೆ ಯಾವುದು ಚಿಕಿತ್ಸಾ ಮುದ್ರೆಗಳಾಗಲ್ಲ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮುದ್ರೆ ಮಾಡೋದರೂ ಅಗ್ನಿಯ ಜೊತೆಯಲ್ಲೇ ಮಾಡುವಂಥದ್ದು. ವೀಕ್ಷಕರೇ, ದಿನನಿತ್ಯದಲ್ಲಿ ಮಾಡಬಹುದಾದಂಥ ಮುದ್ರೆಗಳನ್ನು ಸುಲಭವಾಗಿ ಒಂದೇ ಆರ್ಡ್ರಲ್ಲಿ ತಿಳಿಸ್ಕೊಡ್ತೀನಿ, ನಿಮಗೆ ಮಾಡೋಕ್ಕೆ ಸುಲಭ ಆಗುತ್ತೆ. ವರುಣ ಮುದ್ರೆ, ಜಸ್ಟ್ ಟಚ್ ಮಾಡಿ. ಈ 3 ಬೆಟ್ಟುಗಳು ಹೇಗಿರಬೇಕು? ನೇರವಾಗಿರಬೇಕು. ವರುಣ ಮುದ್ರೆ ಇದೇನು ಮಾಡುತ್ತೆ? ದೇಹದಲ್ಲಿರುವಂಥ ಜಲಕ್ಕೆ ಸಂಬಂಧಪಟ್ಟಿರೋ ಎಲ್ಲನೂ, ರಕ್ತ, ನೀರು, ಬೆವರು, ಗೊಣ್ಣೆ, ಯೂರಿನ್ನು ಪ್ರತಿಯೊಂದು ಕೂಡ ನೀರಿಗೆ ಸಂಬಂಧಪಟ್ಟಿರೋದು. ಸೊ ಹಾಗೆ ಅದನ್ನು ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಪೃಥ್ವಿ. ಪೃಥ್ವಿ ಅಂದರೆ ಹೇಳಿದ್ದೀನಿ, ಮೂಳೆ, ಮಾಂಸ, ಮಜ್ಜೆ. ಸೊ ದೇಹದ ತೂಕ ಜಾಸ್ತಿ ಆಗೋದು, ದೇಹದ ತೂಕ ಕಡಿಮೆ ಇರೋರು ಇಬ್ಬರೂ ಕೂಡ ಈ ಒಂದು ಪೃಥ್ವಿ ತತ್ವವನ್ನು ಬಳಸಿ ಪೃಥ್ವಿ ಮುದ್ರೆ ಮಾಡಬಹುದು. ಇವತ್ತಿನ ಈಗಿರೋವಂಥ ಸಮಸ್ಯೆ ದೇಹ ದಪ್ಪ ಆಗಿರುವಂಥದ್ದು, ಅತಿಯಾದ ಹೆಚ್ಚಿರುವಂಥದ್ದು, ಅತಿಯಾದ ಬೊಜ್ಜಿರುವಂಥದ್ದು ಅವೆಲ್ಲ. ಹಾಗಾಗಿ ಈ ಪೃಥ್ವಿ ಮುದ್ರೆ ಮಾಡ್ತಾ ಬಂದರೆ ದೇಹದ ತೂಕನ ಬ್ಯಾಲೆನ್ಸ್ ಮಾಡಿ ಎತ್ತರಕ್ಕೆ ಎಷ್ಟು ತೂಕ ಇರಬೇಕು ಅಷ್ಟಕ್ಕೆ ಅದು ಪ್ರಯತ್ನ ಪಡುತ್ತೆ. ಕಡಿಮೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುದ್ರೆ ಆಮೇಲೆ ಹೇಳ್ತೀನಿ. ಈಗ ನಾವು ಮಾಡ್ತಿರೋದು ಮೊದಲನೇದು ವರುಣ ಮುದ್ರೆ, ಎರಡನೇದು ಪೃಥ್ವಿ ಮುದ್ರೆ, ಮೂರನೇದು ಆಕಾಶ ಮುದ್ರೆ. ಆಕಾಶ ಅಂದಾಗ ಸ್ಪೇಸ್, ನಮ್ಮ ಅಂಗಾಂಗಗಳಲ್ಲಿ ಮಧ್ಯದಲ್ಲಿ ಇರುವಂಥ ಖಾಲಿ ಜಾಗ. ಮೂಗಿನ ಒಳಗಡೆ ಟೊಳ್ಳಿದೆ, ಕಿವಿ ಒಳಗಡೆ ಟೊಳ್ಳಿದೆ, ಫುಡ್ ಪೈಪಲ್ಲಿದೆ, ವಿಂಡ್ ಪೈಪಲ್ಲಿದೆ, ಇಂಟೆಸ್ಟೈನಲ್ಲಿದೆ, ಹಾರ್ಟ್ ಒಳಗಡೆ ರಕ್ತ ಚಲನೆಗಿದೆ. ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಟೊಳ್ಳಿದೆಯೋ ಆ ಟೊಳ್ಳನ್ನೆಲ್ಲ ಸಮವಾಗಿ ಇಟ್ಕೊಳ್ಳೋಕ್ಕೆ ಈ ಆಕಾಶ ಮುದ್ರೆ. ಹಾಗಾಗಿ ಇದನ್ನು ಹೃದಯ ಮುದ್ರೆಗೂ ಈ ಪೃಥ್ವಿನ ಆಕಾಶನ ಸೇರಿಸಿ ಯಾಕೆ ಇಟ್ಕೊಳ್ಳೋದು ಅಂದರೆ, ಹಾರ್ಟ್ ಒಳಗಡೆ ಇರೋವಂಥ ರಕ್ತ ಪರಿಚಲನೆ ಆಗೋಕ್ಕೆ ರಕ್ತನಾಳಗಳಲ್ಲಿ ಇರೋವಂಥ ಟೊಳ್ಳು ಖಾಲಿ ಜಾಗ ಏನಿದೆಯೋ ಅದೆಲ್ಲೂ ಬ್ಲಾಕೇಜ್ ಆಗದೇ ಇರೋಕ್ಕಿರೋದ್ರಿಂದ ನಿಮಗೇನು ಕಾಯಿಲೆ ಇರಲಿ ಇಲ್ಲದೇ ಇರಲಿ ಈ ಒಂದು ಆಕಾಶ ಮುದ್ರೆನ ಪ್ರತಿನಿತ್ಯ ಮಾಡೋದು. ನಾಲ್ಕನೇದು ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ. ಹಾಗಾಗಿ ಫೆದರ್ ಟಚ್ ಅನ್ನೋದು 4 ಮುದ್ರೆ: ವರುಣ ಮುದ್ರೆ, ಪೃಥ್ವಿ ಮುದ್ರೆ, ಆಕಾಶ ಮುದ್ರೆ, ಚಿನ್ಮುದ್ರೆ. ಈಗ 4 ಮುದ್ರೆ ಪ್ಲೇನ್ ಆಯಿತು. ಈಗ ನಾವು ಮಾಡಬೇಕಾಗಿರೋದು ಎಲ್ಲಿಗೆ ನಿಲ್ಲಿಸಿದೀವೋ ಅಲ್ಲಿಂದ ಮಡ್ಚಕ್ಕೆ ಶುರು ಮಾಡಿ ಈ ಹೆಬ್ಬೆಟ್ಟನ್ನು ಅಗ್ನಿಗೆ ಮುಟ್ಟಿಸ್ಬೇಕು. ಮುಟ್ಟಿಸಿ ಈ ಸೂರ್ಯನ 2ನೇ ಗೆಣ್ಣಿನ ಮೇಲೆ ಕೂತ್ಕೋಬೇಕು. ಸೊ ಇಲ್ಲಿ ಕಾಣ್ತಾ ಇದಲ್ಲ, ಈ ಬೆಟ್ಟಗಳು ಹಿಂಗಿರಬಾರ್ದು, ಇದನ್ನು ಸಮ ಮಾಡಿ ಇಟ್ಕೋಬೇಕು. ಇದು ಮೊದಲಿಗೆ ನಿಮಗೆಲ್ಲ ಬೆಟ್ಟಗಳು ಹಿಂಗೆ ನಿಂತ್ಕೊಳ್ಳೋದು ಅಭ್ಯಾಸ ಮಾಡಿದೆ. ಶುರು ಮಾಡಿದಾಗ ಒಂದು ಮಗ್ಗೊಳಗಡೆ ಒಂದು ಬಾಲ್ ಹಾಕಿಬಿಟ್ಟು ಅದನ್ನು ಹಿಂಗೆ ಹಿಸುಕ್ತಾ ಇದ್ರೆ ಬಿಸಿನೀರು ಒಳಗಡೆ ಇಟ್ಟು ಕೈಯೆಲ್ಲ ಫ್ಲೆಕ್ಸಿಬಲ್ ಆಗುತ್ತೆ. ಆಮೇಲಿಂದ ಈ ರೀತಿ ನಿಮ್ಗೆ ಹೀಗೆ ನಿಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ 4 ಪ್ಲೇನ್ ಮುದ್ರೆ ಆಯಿತು. 4 ಮಡಚೋ ಮುದ್ರೆಗಳಲ್ಲಿ ವಾಯು ಮುದ್ರೆ. ದೇಹದ ಯಾವ ಭಾಗದಲ್ಲಿ ಯಾವುದೇ ರೀತಿಯ ನೋವುಗಳು, ವಾತಗಳು ಇದ್ದರೆ ಈ ವಾಯು ಮುದ್ರೆ ಮಾಡೋದ್ರ ಮೂಲಕ ನೋವುಗಳು ಕಡಿಮೆ ಆಗುತ್ತೆ. ಈಗ ಇದನ್ನು ತೆಗಿತೀರಾ, ಈ ಬೆಟ್ಟನ್ನು ಮಡಚ್ತೀರಾ. ಇದು ಆಕಾಶ, ಅಗ್ನಿ ಕೆಳಗಡೆ, ಅಗ್ನಿ ಆಕಾಶ ತತ್ವದ ಮೇಲೆ, ಈ 3 ಬೆಟ್ಟುಗಳನ್ನು ನೆಟ್ಗಿಟ್ಕೊಳ್ಳೋ ಅಂಥದ್ದು. ಇದೇನು ಮಾಡುತ್ತೆ? ಕಿವಿ ಒಳಗಡೆ ಇರೋ ತೊಂದರೆ, ಆಮೇಲೆ ತಲೆ ತಿರುಗು, ಆ ಥರ ಯಾವುದೇ ಒಂದು ಒಳಗಡೆ ಟೊಳ್ಳಿರೋ ಜಾಗದಲ್ಲಿ ತೊಂದರೆ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಈ ಶೂನ್ಯ ಮುದ್ರೆ ಸರಿ ಮಾಡುತ್ತೆ. ಇಲ್ಲಿಂದ ತೆಗೆದುಬಿಡಿ. ಈ ಪೃಥ್ವಿ ಮುದ್ರೆನ ಅಗ್ನಿ ಕೆಳಗಡೆ ಹಾಕಿ ಈ ರೀತಿಯ ನೀವು 2ನೇ ಗೆಣ್ಣ ಮೇಲೆ ಸೂರ್ಯನಿಟ್ಟಾಗ ಇದರ ದೇಹ ಯಾವುದು ಕಡಿಮೆ ಆಗುತ್ತೆ? ಬೆಟ್ಟಿನ ಕೆಳಗಡೆ ಇರೋದು ಕಡಿಮೆ ಆಗುತ್ತೆ. ಇದು ಯಾವುದು ಜಾಸ್ತಿ ಆಗುತ್ತೆ? ಅಗ್ನಿ ಜಾಸ್ತಿ ಆಗುತ್ತೆ. ಆವಾಗ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸುತ್ತೆ. ದೇಹದಲ್ಲಿರೋ ಅತಿ ಹೆಚ್ಚಾದ ತೂಕ ಏನಿದೋ, ಚರ್ಮದ ಕೆಳಗಡೆ ಕಟ್ಟಿರುವಂಥ ಒಂದು ಚರ್ಬಿ ಅಂತ ಏನು ಹೇಳ್ತಾರೋ ಅದು ಕಡಿಮೆ ಆಗೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ. ಈಗ ಎಕ್ಸಸೈಸ್ ಕಡಿಮೆ, ಆಹಾರದ ರೀತಿ ನೀತಿಗಳಲ್ಲಿ ತಪ್ಪಿದೆ, ಹಾಗಾಗಿ ಅತಿ ಹೆಚ್ಚಿನ ತೂಕ. ಇವತ್ತಿನ ಸಣ್ಣ ಮಕ್ಕಳೆಲ್ಲ ಇಷ್ಟಿಷ್ಟು ದಪ್ಪ ಇರ್ತಾರೆ ಇವಾಗ. ಹಾಗಾಗಿ ಮೊದಲಿಂದನೇ ಆಹಾರದಲ್ಲೂ ಮಿತಿ ಇರಬೇಕು,
ನಮ್ಮ ಜೀವನ ಶೈಲಿಯಲ್ಲೂ ಇಂಪ್ರೂವ್ ಮಾಡ್ಕೋಬೇಕು. ಸೂರ್ಯ ಮುದ್ರೆಯನ್ನು ಮಾಡೋದು. ಈ ಸೂರ್ಯ ಮುದ್ರೆನ ನೀವು ಬೆಳಗ್ಗೆ ಹೊತ್ತು ಸಾಯಂಕಾಲ ವಾಕಿಂಗ್ ಹೋದಾಗ ಎರಡೂ ಕೈಯಲ್ಲಿ ಸೂರ್ಯ ಮುದ್ರೆ ಇಟ್ಕೊಂಡು ನೀವು ವಾಕಿಂಗ್ ಮಾಡಿದ್ದೆ ಆದರೆ ನಿಮ್ಮ ಹಾರ್ಟು ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಮೀನುಖಂಡ ಹಾರ್ಟಿನ 2ನೇ ಹಾರ್ಟ್ ಅಂತ ಹೇಳ್ತಾರೆ ಅಂತ ಹೇಳಿದೆ. ಮೀನುಖಂಡನ ಅದೂ ಜಾಸ್ತಿ ಕೆಲಸ ಮಾಡುತ್ತೆ. ಹಾರ್ಟಿಗೆ ಸ್ಟ್ರೈನ್ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ತೂಕ ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದು ಬಹಳ ಉತ್ತಮವಾದ ಇಂದಿನ ದಿನಕ್ಕೆ ಪ್ರಸ್ತುತವಾದ ಮುದ್ರೆ ಸೂರ್ಯ ಮುದ್ರೆ. ಇಲ್ಲಿಂದ ಆವಾಗಲೇ ಹೇಳಿದಾಗೆ ಈ ಜಲನ ಅಗ್ನಿ ಕೆಳಗಡೆ ಹಾಕಿ ಅಗ್ನಿಯನ್ನು ಮೇಲೆ ಬಂದರೆ ಯಾವುದು ಕೆಳಗಡೆ ಇದೆಯೋ ಅದು ಕಡಿಮೆ ಆಗುತ್ತೆ. ಸೊ ನೀರಿನ ಅಂಶ ಜಾಸ್ತಿ ದೇಹದಿಂದ ಹೊರಟು ಹೋಗ್ಬಿಡಬಾರ್ದು, ಅದನ್ನು ತಡ್ಕೋಬೇಕು, ಅದನ್ನು ಉಳಿಸ್ಕೋತೀವಿ. ಈ ಅಗ್ನಿ ಜಾಸ್ತಿ ಆದ ತಕ್ಷಣ ನೀರು ಉಳ್ಕೊಳ್ಳುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಡಿಹೈಡ್ರೇಷನ್ ತಪ್ಪಿಸ್ಬೋದು. ಅಥವಾ ನಿಮಗೆ ಯೂರಿನ್ ಪಾಸ್ ಮಾಡೋಕ್ಕೆ ಜಾಗ ಇಲ್ಲ ಅಥವಾ ಹೋಗೋಕ್ಕಾಗಲ್ಲ, ಇನ್ನು 10 ನಿಮಿಷ ಕಾಯಬೇಕು ಅಂದಾಗ ಟ್ರಾವೆಲ್ ಮಾಡ್ತಾ ಇರುವಾಗಲೇ ಒಂದು 2 ಕೈಗಳಲ್ಲೇ ನೀವು ಜಲೋಧರ ನಾಶಕ ಮುದ್ರೆ ಹಿಡ್ಕೊಂಡು ಕೂತ್ಕೊಂಡ್ರೆ ನೀರು ಹೋಗಬೇಕು ಆಚೆ ಅಂತ ಕಷ್ಟಪಡೋದು ಕಡಿಮೆ ಆಗಿ ದೇಹದಲ್ಲಿ ಶಾಖ ಜಾಸ್ತಿಯಾಗಿ ನೀರು ಆಚೆ ಹೋಗೋಕ್ಕೆ ಆ ಒಂದು ಉತ್ಸುಕತೆ, ಹೋಗಲೇಬೇಕು ಅನ್ನೋದು ಅನಿವಾರ್ಯತೆ ಎಲ್ಲ ಕಡಿಮೆ ಆಗಿ ನೀರು ಉಳ್ಕೊಳ್ಳುತ್ತೆ. ಅಲ್ಲಿಗೆ 4 ಬೆಟ್ಟಿನ ತುದಿಗಳ ಮುದ್ರೆ, 4 ಬೆಟ್ಟಿನ ತುದಿಗಳನ್ನು ಅಗ್ನಿಯ ಬುಡಕ್ಕೆ ಹಾಕಿ ಮುದ್ರೆ, 4 4 8 ಆಯಿತು. ಪಂಚಪ್ರಾಣಗಳು ಅಂತ ಹಲವಾರು ಸಲ ಹೇಳಿದ್ದೀನಿ. ಆ ಪಂಚಪ್ರಾಣಗಳನ್ನು ಹೆಂಗೆ ಮಾಡಿದ್ರು ಬಹಳ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ 5 ಬೆಟ್ಟುಗಳಲ್ಲಿ ಮೊದಲ 3 ಬೆಟ್ಟು ಸೇರಿಸಿದಾಗ ವ್ಯಾನ ವಾಯು ಪ್ರಾಣಾಯಾಮ. ಸೊ ಇದನ್ನು ಪ್ರಾಣವಾಯು ಮುದ್ರೆ. ನೀವು ಪ್ರಾಣಾಯಾಮ ಸೇರಿಸ್ಕೊಂಡಾಗ ವ್ಯಾನ ವಾಯು ಪ್ರಾಣಾಯಾಮ ಆಗಿಬಿಡುತ್ತದು. ನೆಕ್ಸ್ಟ್ ಈ 3 ಬೆಟ್ಟಾದಮೇಲೆ ಇದನ್ನು ತೆಗೆದುಬಿಡಿ, ಈ 2 ಬೆಟ್ಟು ಸೇರಿಸ್ಕೊಳ್ಳಿ. ಆವಾಗ ಇದು ಏನಾಗುತ್ತೆ, ಅಪಾನ ಮುದ್ರೆ. ದೇಹದಲ್ಲಿ ಯಾವುದೇನ ದೇಹದಿಂದ ಆಚೆ ಹಾಕಬೇಕಾಗಿರುವಾಗ, ಕಾನ್ಸ್ಟಿಪೇಷನ್ ಆಗಿರುವಾಗ, ಸಕ್ಕರೆ ಕಾಯಿಲೆ ಆಗಿದ್ದಾಗ, ಸಕ್ಕರೆ ಅತಿಯಾಗಿ ಇರೋ ಸಕ್ಕರೆ ಹೋಗಬೇಕಾಗಿರುವಾಗ, BP ಜಾಸ್ತಿ ಆಗಿದ್ದಾಗ ನಮ್ಮಲ್ಲಿ ಉಪ್ಪಿನ ಅಂಶ ಹೋಗಬೇಕಾಗಿರೋ, ದೇಹದಿಂದ ಯಾವ್ಯಾವುದು ಬೇಡವೋ ಅದನ್ನು ಹೊರಗೆ ಹಾಕಬೇಕಾಗಿದ್ದರೆ ಅಪಾನವಾಯು ಮುದ್ರೆ. ಹಾಗಾಗಿ ಇದು ಬಹಳ ಉಪಯೋಗ. ಇದನ್ನೇ ಕೇಶವದಾಸ್ ಅವರು 8 ತಿಂಗಳು 8 ದಿನ ಕಳೆದ ಮೇಲೆ ಗರ್ಭಿಣಿ ಸ್ತ್ರೀಯರು ಈ ಅಪಾನ ಮುದ್ರೆ ಮಾಡ್ತಾ ಬಂದರೆ ಅದು ದೇಹದಿಂದ ಆಚೆ ಹೋಗಬೇಕು ಅನ್ನೋವಂಥ ಒಂದು ಪ್ರಜ್ಞೆ ನಮ್ಮ ದೇಹಕ್ಕೆ ಬಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ ಕೇಶವದಾಸ್ ಇದ್ದಾರಲ್ಲ, ಅವರು ಅಥಾರಿಟಿ ಆನ್ ಮುದ್ರಾಸ್, ಡೆಲ್ಲಿಯವರು. ಸೊ ಹಾಗಾಗಿ ಅಪಾನ ಮುದ್ರೆ ಹೋಯಿತು. ಈಗ ಈ ಬೆಟ್ಟನ್ನು ತೆಗೀರಿ, ಈ ಬೆಟ್ಟನ್ನು ಹಾಕ್ಕೊಳ್ಳಿ. ಅಲ್ಲಿಗೇನಾಯಿತು, ಈ 3 ಬೆಟ್ಟು ಸೇರಿದಾಗ ಅಂದ್ರೇನು, ಜಲ, ಪೃಥ್ವಿ, ಅಗ್ನಿ 3 ಸೇರಿದಾಗ ಪ್ರಾಣ ಮುದ್ರೆ. ನಮ್ಮ ದೇಹದಲ್ಲಿರುವಂತಹ ಹೃದಯಕ್ಕೆ ಸಂಬಂಧಪಟ್ಟಂಥ ಪ್ರಾಣ ಅಂದರೆ ನಾವು ಬದುಕಿದ್ರೆ ಮುದ್ರೆ ಮಾಡ್ಬೋದು. ಮುದ್ರೆ ಮಾಡೋಕ್ಕೆ ನಾವು ಬದುಕಬೇಕು ಅಂದಾಗ ಫಸ್ಟು ಪ್ರಾಣಾನ್ ಗಟ್ಟಿ ಮಾಡ್ಕೊಂಡು ಆಮೇಲೆ ಬೇರೆ ಪ್ರಾಣಾನ್ ಮಾಡ್ಕೊಳ್ಳೋದು. ಹಾಗಾಗಿ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದಾಗ ಅದು ದೇಹಕ್ಕೆ ಅಂಟಬೇಕು, ಪ್ರಾಣಕ್ಕೆ ಅಂಟಬೇಕು, ಆರೋಗ್ಯ ಕೊಡಬೇಕು ಅಂತ ಈ ಪ್ರಾಣ ಮುದ್ರೆನ ಮಾಡಲೇಬೇಕು. ಅಲ್ಲಿಗೆ ಈ 3 ಪ್ರಾಣವಾಯು ಆಯಿತು. ಈಗೇನು ಮಾಡಬೇಕು, ಬಿಟ್ಟಿದ್ವಿ ಅಲ್ವಾ, ಅದನ್ನು ಸೇರಿಸ್ತಾ ಬರಬೇಕು. ಸೊ ಈ ಬೆಟ್ಟನ್ನು ಸೇರಿಸಿದ್ರೆ, ಆಕಾಶ ಬೆಟ್ಟನ್ನು ಸೇರಿಸಿದ್ರೆ ಅದೇನಾಗುತ್ತೆ, ಉದಾನ ಪ್ರಾಣನ ಕಾಪಾಡಿಕೊಳ್ಳುತ್ತೆ. ಕೊನೆಯದಾಗಿ ವಾಯು ಇದನ್ನು ಸೇರಿಸಿದ್ದೆ ಆದರೆ ಸಮಾನ ಅನ್ನುವಾಗ ಎಲ್ಲ ಒಂದೇ ಸಮನಾಗಿ ಒಟ್ಟಿಗಿರ್ಬೇಕು. ಅದಕ್ಕೆ ಕುರ್ಚಿಯ ಅಥವಾ ಭೂಮಿಯ ಹೀಗೊಂದ್ಸಲ ಹಿಂಗೆ ಇಟ್ಕೊಂಡ್ರೆ ನೀಟಾಗಿ ಮೊಗ್ಗಿನ ರೂಪದಲ್ಲಿ ಬರುತ್ತೆ. ಪಂಚಭೂತಗಳು ಒಟ್ಟಾಗಿ ಕೆಲಸ ಮಾಡಿ ನಿಮಗೆ ವಾತ, ಪಿತ್ತ, ಕಫ 3 ಕೂಡ ದೇಹದ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳುತ್ತೆ. ಹಾಗಾಗಿ ಇದು ಸಮಾನ ಮುದ್ರೆ. ಕೊನೆಯಾದ ಒಂದು ಮುದ್ರೆ ನಾ ಹೇಳಿದ್ದು ಅಪಾನವಾಯು ಮುದ್ರೆ. ಇದು ಆರೋಗ್ಯದ ಸಂಬಂಧಪಟ್ಟಂಗೆ ಹೃದಯದಲ್ಲಿ ಏನೇ ತೊಂದರೆ ಇರಲಿ, ಅದು ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಆಗಲಿ, ಬ್ಲಾಕೇಜಸ್ ಆಗಲಿ, ಯಾವುದೇ ಒಂದು ಮಸ್ಕ್ಯುಲಾರ್ ಪ್ಲೇನು ಅಥವಾ ಹಾರ್ಟ್ ಎನ್ಲಾರ್ಜ್ಮೆಂಟ್ ಏನೇ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಈ ವಾಯುವನ್ನು ಅಗ್ನಿ ಕೆಳಗೆ ಹಾಕಿದ್ರೆ ವಾಯು ಮುದ್ರೆ ಆಯಿತು. ಈ 2 ಆಕಾಶ ಮತ್ತು ಪೃಥ್ವಿನ ಸೇರಿಸಿದ್ರೆ ಇದು ಅಪಾನವಾಯು ಮುದ್ರೆ. ಈ ಅಪಾನವಾಯು ಮುದ್ರೆಯಿಂದ ವಯಸ್ಸಾಗಿರೋರಂಥ ಜೀವಿಗಳು ಕೂಡ ಏನಾದರೂ ತೊಂದರೆಯಲ್ಲಿದ್ದು ಅವರೇನಾದ್ರು ಆರೋಗ್ಯದ ಸಮಸ್ಯೆ ಆದರೆ ಮೊಟ್ಟ ಮೊದಲಿಗೆ ಹಾರ್ಟ್ ಅಟ್ಯಾಕ್ ತಪ್ಪಿಸೋಕ್ಕೆ ಈ ಅಪಾನ ವಾಯು ಮುದ್ರೆ ಮಾಡಿ, ಅವ್ರಿಗೇನು ಹೇಳೋಕ್ಕಾಗಲ್ಲ, ಹಿಡಿದು ರಬ್ಬರ್ ಬ್ಯಾಂಡ್ ಹಾಕಿ ಅಂತ ಹೇಳಿದ್ದೀನಿ. ಹಾಕಿಬಿಟ್ಟು ನಂತರ ನೀವು ಡಾಕ್ಟರ್ ಅಸಿಸ್ಟೆನ್ಸ್ ತೊಗೊಳ್ಳಿ, ಯಾವುದಾದ್ರು ಹಾಸ್ಪಿಟ್ಲಿಗೆ ಸೇರಿಸೋದು ಅವೆಲ್ಲ ಮಾಡಿ, ತೊಂದರೆ ಇಲ್ಲ. ಆದರೆ ಮೊಟ್ಟ ಮೊದಲಿಗೆ ನಮ್ಮ ಜೀವವನ್ನು ರಕ್ಷಿಸೋದು, ಪ್ರಾಣವನ್ನು ರಕ್ಷಿಸೋವಂಥ ಮುದ್ರೆ ಅಪಾನ ವಾಯು ಮುದ್ರೆ. ಬಹಳ ಒಳ್ಳೆ ಮುದ್ರೆ. ಮುದ್ರಾ ನಿಯಮಗಳೇನು ಅನ್ನೋದು ತಿಳ್ಕೊಬೇಕು. ಯಾಕೆಂದರೆ ಮಾಡಬೇಕಾ ಮಾಡಬಾರ್ದು ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡಬಾರ್ದು. ಹಾಗಾದರೆ ಮುದ್ರಾ ನಿಯಮಗಳೇನೋ, ಯಾವ ಸಮಯದಲ್ಲಾದರೂ ಎಲ್ಲಾದರೂ ಮುದ್ರೆಗಳನ್ನು ಅಳವಡಿಸ್ಕೊಳ್ಬಹುದು, ಯಾವ ಆಸನದಲ್ಲಿ ಕುಳಿತಾದರೂ ಮುದ್ರೆಗಳನ್ನು ಮಾಡಬಹುದು. ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾದರೆ ವಜ್ರಾಸನ, ಇಲ್ಲದೇ ಇದ್ದರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಡಿ. ಬೆಟ್ಟಿನ
ತುದಿಗಳನ್ನು ಸ್ಪರ್ಶಿಸಬೇಕೇ ಹೊರತು ಅದುಂಬಾರ್ದು. ಈ ರೀತಿ ಟೈಟಾಗೆಲ್ಲ ಇಟ್ಕೋಬಾರ್ದು. ಸುಮ್ಮನೆ ಹಿಂಗಿರ್ಬೇಕು. ಇದು ಉಗುರ ಮೇಲೆಲ್ಲ ಹೀಗೆಲ್ಲ ಇಟ್ಕೊಂಡು ಮುದ್ರೆಗಳು ತೋರಿಸ್ತಾ ಇರ್ತಾರೆ. ಉಗುರಿಗೆ ಟಚ್ ಆಗಬಾರ್ದು. ಬರೀ ಒಂದು ಈ ಬೆಟ್ಟಿನ ತುದಿ ಸ್ಪರ್ಶಿಸ್ಬೇಕಷ್ಟೇನೆ. ಉಗುರುಗಳು ತಗಲಬಾರ್ದು. ಒಂದೊಂದು ಮುದ್ರೆಯ ಜೊತೆ ಕನಿಷ್ಠ ಪಕ್ಷ 1 ನಿಮಿಷನಾದರೂ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಯಾವುದು ಗೊತ್ತಿಲ್ಲದೆ ಇದ್ದರೆ ಬರೀ ದೀರ್ಘ ಉಸಿರಾಟ ಮಾಡಿ ಸಾಕು. ಕಪಾಲಭಾತಿ ಗೊತ್ತಿದ್ರೆ ಕಪಾಲಭಾತಿ ಜೊತೆ ಮಾಡಿ. ಇಲ್ಲದೆ ಇದ್ದರೆ ಅನುಲೋಮ ವಿಲೋಮನಾರು ಯಾವುದಾದ್ರೂ ಪ್ರಾಣಾಯಾಮ ಆಗಲಿ ಕಣ್ಣು ಮುಚ್ಚಿ ನಿಮ್ಮ ಗಮನ ಪೂರ್ತಿ ಮಾಡ್ತಾ ಇರೋ ಕ್ರಿಯೆ ಮೇಲೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು. ಎಲ್ಲ ಚಿಕಿತ್ಸಾ ಮುದ್ರೆಗಳು ಅಗ್ನಿಯ ಜೊತೆಯಲ್ಲೇ. ಅಗ್ನಿಗಳ ಜೊತೆ ಇಲ್ಲದೆ ಯಾವುದು ಮುದ್ರೆ ಆಗಲ್ಲ. ಹಾಗಾಗಿ ಯಾಕಂದ್ರೆ ಪ್ರತಿಯೊಂದರಲ್ಲೂ ಅಗ್ನಿಯ ಪಾತ್ರ ಇದೆ. ಹಾಗಾಗಿ ಎಲ್ಲ ಚಿಕಿತ್ಸಾ ಮುದ್ರೆಗಳು ಕೂಡ ಅಗ್ನಿ ಜೊತೆಯಲ್ಲಿರುತ್ತೆ. ಯಾವಾಗ ನೀವು ಚಿಕಿತ್ಸಾ ಮುದ್ರೆಗಳನ್ನು ಮಾಡ್ತೀರೋ ಅಂತಿಮವಾಗಿ ಪ್ರಾಣ ಮುದ್ರೆ ಮಾಡಲೇಬೇಕು. ಇಲ್ದಿರ ಮಾಡಿರೋದು ಇಫೆಕ್ಟ್ ಇರಲ್ಲ. ಕೊನೆಯಲ್ಲಿ ಸಮಾನ ಮುದ್ರೆ ಕೂಡ ಮಾಡಿ. ಮುದ್ರೆಯಲ್ಲಿ ಬೆರಳುಗಳು ಸಡಲ್ವಾಗಿರಬೇಕು, ಅಮುಕ್ಕೊಳ್ಬಾರ್ದು. ಮುದ್ರೆಯಲ್ಲಿ ಇಲ್ಲದೇ ಇರೋವಂಥ ಬೆರಳುಗಳು ನೇರವಾಗಿರಬೇಕು. ಇನ್ನು ಹೀಗೆಲ್ಲ ಇಟ್ಕೋಬಾರ್ದು. ಚಿನ್ಮುದ್ರೆ, ಜ್ಞಾನ ಮುದ್ರೆ ಇಟ್ಟರೆ ಈ 3 ಬೆಟ್ಟುಗಳು ಕೂಡ ನೇರವಾಗಿರಬೇಕು. ಮುದ್ರೆಗಳು ಮಂಡಿಯಿಂದ ಮುಂದಕ್ಕಿರಬಾರ್ದು. ನೀವು ಮುದ್ರೆಗಳು ಮಾಡುವಾಗ ತೊಡೆಯಿಂದ ಇಳಿಬಿಟ್ಟು ನೀವು ಈ ಥರ ಮಾಡಿದ್ರೆ ನೀವೇನು ಸಂಪಾದನೆ ಮಾಡ್ಕೊಂಡಿರ್ತಾರೆ ಎನರ್ಜಿ ಎಲ್ಲ ಭೂಮಿ ಎಳ್ಕೊಂಡು ಹೋಗುತ್ತೆ. ನಿಮ್ಮ ದೇಹದಲ್ಲಿ ಇರೋ ಎನರ್ಜಿ ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ನಮ್ಮಲ್ಲಿರೋ ಎನರ್ಜಿ ಮುದ್ರೆಗಳ ಸಹಾಯದಿಂದ ನಮ್ಮ ದೇಹಕ್ಕೇ ತಿರ್ಕೊಂಡು ಬರಬೇಕಾಗಿರೋದ್ರಿಂದ ಮಂಡಿಯಿಂದ ಹಿಂದಕ್ಕೆ ಇಟ್ಕೊಂಡು ಮಾಡಿ. ಚಿಕಿತ್ಸಾ ಮುದ್ರೆಗಳೊಂದಿಗೆ ಅಥವಾ ಚಿನ್ಮುದ್ರೆಯೊಂದಿಗೆ ಅಥವಾ ಅನುಲೋಮ ವಿಲೋಮ ಮುದ್ರೆಯೊಂದಿಗೆ ಪ್ರಾಣಾಯಾಮದೊಂದಿಗೆ ಕಪಾಲಭಾತಿ ಬೇಕಾದರೂ ಮಾಡಬಹುದು. ಯಾವುದೇ ಪ್ರಾಣಾಯಾಮ ಮಾಡಿದ್ರೂ ಪರವಾಗಿಲ್ಲ, ಮುದ್ರೆಗಳನ್ನು ಸೇರಿಸಿ ಮಾಡಬಹುದು. ದಿನಕ್ಕೆ 2 ಬಾರಿ ಕನಿಷ್ಠ 10-15 ನಿಮಿಷಗಳಾದರೂ ತಗೊಂಡು ಮುದ್ರಾ ಪ್ರಾಣಾಯಾಮ ದಿನನಿತ್ಯ ಯಾವುದು ಮಾಡ್ಬೋದು ಅಂತ ಹೇಳಿದ್ದೀನಿ ಅದನ್ನು ಮಾಡಿ. ನಿಂತಾಗಲಿ ಅಥವಾ ನಡೆದಾಗ್ತಾ ಆಗಲಿ ಶೂನ್ಯ ಮುದ್ರೆಯನ್ನು ಮಾಡಬಾರ್ದು ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ಎಚ್ಚರ ಇರಲಿ, ನೆನಪಿರಲಿ. ವೀಕ್ಷಕರೇ, ಆರೋಗ್ಯಕ್ಕಿಂತ ಮಿಗಿಲಾದ ಆನಂದನೇ ಇಲ್ಲ, ಆರೋಗ್ಯಕ್ಕಿಂತ ಮಿಗಿಲಾದ ಐಶ್ವರ್ಯ ಇಲ್ಲ. ಕೈಗಳಿಂದಲೇ ಆರೋಗ್ಯದ ಸಂರಕ್ಷಣೆ ಆಗಲಿ ಎಂಬುದೇ ನನ್ನ ಆಸೆ. ಇವತ್ತಿನಿಂದಾನೇ ನೀವೆಲ್ಲ ಅಭ್ಯಾಸ ಮಾಡ್ತೀರಿ ತಾನೇ ವೀಕ್ಷಕರೇ?